ವಿವಿಗೆ ನೇಮಕ ಮಾಡಲಾಗಿತ್ತು. ಡಾಕ್ಟರ್ ನಿಸಾರ್ ಉಲ್ ಹಸನ್ಗೆ ಉಗ್ರರ ಜೊತೆ ಲಿಂಕ್ ಕೂಡ ಇತ್ತು. ಉಗ್ರರ ಜೊತೆ ಲಿಂಕ್ ಹಿನ್ನೆಲೆ ಡಾಕ್ಟರ್ ನಿಸಾರ್ ಅಮಾನತಾಗಿದ್ದ. SMHS ಆಸ್ಪತ್ರೆಯಿಂದ ವಜಾ ಕೂಡ ಮಾಡಲಾಗಿತ್ತು. ವಜಾ ಆಗಿದ್ದ ವೈದ್ಯನನ್ನೇ ನೇಮಿಸಿಕೊಂಡಿದ್ದಂತ ವಿವಿ ದೆಹಲಿಯ ಸ್ಫೋಟದ ಬಳಿಕ ಡಾಕ್ಟರ್ ನಿಸಾರ್ ನಾಪತ್ತೆಯಾಗಿದ್ದ. ಡಾಕ್ಟರ್ ನಿಸಾರ್ ಉಲ್ ಹಸನ್ ಪುತ್ರಿ ಈಗ ಅರೆಸ್ಟ್ ಆಗಿದ್ದಾರೆ. ನೋಡಿ, SMHS ಆಸ್ಪತ್ರೆಯಿಂದ ಈತ ವಜಾ ಮಾಡಲಾಗಿತ್ತು. ವಜಾ ಆಗಿದ್ದ ವೈದ್ಯನನ್ನೇ ಈ ವಿವಿ ನೇಮಕ ಮಾಡಿಕೊಂಡಿತ್ತು. ದೆಹಲಿಯ ಸ್ಫೋಟದ ಬಳಿಕ ಡಾಕ್ಟರ್ ನಿಸಾರ್ ಈತ ನಾಪತ್ತೆಯಾಗಿದ್ದ. ಈಗ ಆತನ ಪುತ್ರಿಯನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಅರೆಸ್ಟ್ ಮಾಡಿ ತನಿಖೆಗೆ ಒಳಪಡಿಸಿದ್ದಾರೆ. ಈತಾಗಲೇ ಅಮಾನತಾಗಿದ್ದ ಆತನನ್ನ ಈ ವಿವಿಗೆ ನೇಮಕ ಮಾಡಿಕೊಂಡಿದ್ರು. ಯಾವಾಗ ಈ ಸಂಚು ಬಯಲಾಯಿತು, ಈಗ ಈತ ನಾಪತ್ತೆಯಾಗಿದ್ದಾನೆ. ಈತನ ಪುತ್ರಿಯನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿ ತನಿಖೆಗೆ ಒಳಪಡಿಸಿದ್ದಾರೆ. ಉಗ್ರನ ಜೊತೆಗೆ ಈ ವೈದ್ಯನ ಲಿಂಕ್ ಇತ್ತನ್ನೋದು ಗೊತ್ತಾಗಿದೆ. ಡಾಕ್ಟರ್ ನಿಸಾರ್ ಉಲ್ ಹಸನ್ ಈತ ಉಗ್ರರ ಜೊತೆ ಲಿಂಕ್ ಕೂಡ ಇತ್ತು. ಅದಾದ ಬಳಿಕ ಈತ ಅಮಾನತಾಗಿದ್ದ. ಆಸ್ಪತ್ರೆಯಿಂದ ವಜಾ ಮಾಡಲಾಗಿತ್ತು. ಅದಾದ ಬಳಿಕ ವಿವಿಯಲ್ಲಿ ಈತನನ್ನ ನೇಮಕ ಮಾಡಿಕೊಳ್ಳಲಾಗಿತ್ತು. ಯಾವಾಗ ಈ ಒಂದು ಬ್ಲಾಸ್ಟ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಈತ ನಾಪತ್ತೆಯಾಗಿದ್ದಾನೆ. ಈಗ ಈತನ ಪುತ್ರಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ತನಿಖೆಗೆ ಕೂಡ ಒಳಪಡಿಸಿರೋದು. ಒಂದೊಂದೇ ಅಂಶಗಳು ಇದೀಗ ಬಯಲಾಗ್ತಾ ಇದೆ. ದಿನೇ ದಿನೇ ಈ ಕೇಸ್ಗೆ ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಇದರ ಹಿಂದಿರುವಂತ ಕೈವಾಡ ಏನು, ಎಲ್ಲದರ ಬಗ್ಗೆ ಕೂಡ ಈಗ ತನಿಖೆ ಮುಂದುವರಿತಾ ಇದೆ. ಎಂಚಿಂಚು ಮಾಹಿತಿಯನ್ನ ಇದೀಗ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಈತನ ಹಿನ್ನೆಲೆ ಏನು, ಈತನಿಗೆ ಯಾರ್ಯಾರ ಜೊತೆ ಲಿಂಕ್ ಇತ್ತು, ಒಂದು ಗೊತ್ತಾಗ್ತಾ ಇದೆ. ಉಗ್ರರ ಜೊತೆ ಈತನಿಗೆ ಲಿಂಕ್ ಇತ್ತು ಅನ್ನೋದು. ಅದಾದ ಬಳಿಕ ಈತನನ್ನ ವಿವಿಯಲ್ಲಿ ನೇಮಕ ಮಾಡಿಕೊಂಡಿದ್ರು. ಆ ವಿವಿಯಲ್ಲಿ ಈತ ಈ ಏನು ಬ್ಲಾಸ್ಟ್ ಆಯ್ತಲ್ಲ, ಈ ಪ್ರಕರಣ ಆದ ನಂತರ ಈತ ನಾಪತ್ತೆಯಾಗಿದ್ದ. ಅದಾದ ಬಳಿಕ ಈಗ ಈತನನ್ನ ಪತ್ತೆ ಹಚ್ಚೋದಕ್ಕೆ ತನಿಖೆ ಕೂಡ ನಡೀತಾ ಇದೆ. ಅದರ ಜೊತೆಗೆ ಈತನ ಪುತ್ರಿಯನ್ನ ಕೂಡ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಈತನ ಹಿನ್ನೆಲೆ ಏನು, ಎಲ್ಲದರ ಬಗ್ಗೆ ಕೂಡ ಇದೀಗ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಒಂದ್ ಕಡೆ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ವೈದ್ಯ ನಿಸಾರ್ ಅಂತ SMHS ಆಸ್ಪತ್ರೆಯಲ್ಲಿ ಈತನನ್ನ ವಜಾ ಮಾಡಲಾಗಿತ್ತು. ಆಸ್ಪತ್ರೆಯಲ್ಲಿ ಅದಾದ ಬಳಿಕ ಈತನನ್ನ ವಿವಿಯಲ್ಲಿ ನೇಮಕ ಮಾಡಿಕೊಳ್ಳಲಾಗಿತ್ತು. ಅದಾದ ಬಳಿಕ ಈತ ನಾಪತ್ತೆಯಾಗಿದ್ದ. ಈಗ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ ತೀವ್ರ ಗತಿಯಲ್ಲಿ. ಈತನ ಹಿನ್ನೆಲೆ ಏನು, ಈತ ಎಲ್ಲಿದ್ದ, ಈ ಹಿಂದೆ ಏನ್ ಮಾಡ್ತಾ ಇದ್ದ, ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ವಿವಿಗೆ ನೇಮಕ ಮಾಡಲಾಗಿತ್ತು. ಡಾಕ್ಟರ್ ನಿಸಾರ್ ಉಲ್ ಹಸನ್ಗೆ ಉಗ್ರರ ಜೊತೆ ಲಿಂಕ್ ಕೂಡ ಇತ್ತು. ಉಗ್ರರ ಜೊತೆ ಲಿಂಕ್ ಹಿನ್ನೆಲೆ ಡಾಕ್ಟರ್ ನಿಸಾರ್ ಅಮಾನತಾಗಿದ್ದ. SMHS ಆಸ್ಪತ್ರೆಯಿಂದ ವಜಾ ಕೂಡ ಮಾಡಲಾಗಿತ್ತು. ವಜಾ ಆಗಿದ್ದ ವೈದ್ಯನನ್ನೇ ನೇಮಿಸಿಕೊಂಡಿದ್ದಂತ ವಿವಿ ದೆಹಲಿಯ ಸ್ಫೋಟದ ಬಳಿಕ ಡಾಕ್ಟರ್ ನಿಸಾರ್ ನಾಪತ್ತೆಯಾಗಿದ್ದ. ಡಾಕ್ಟರ್ ನಿಸಾರ್ ಉಲ್ ಹಸನ್ ಪುತ್ರಿ ಈಗ ಅರೆಸ್ಟ್ ಆಗಿದ್ದಾರೆ. ನೋಡಿ, SMHS ಆಸ್ಪತ್ರೆಯಿಂದ ಈತ ವಜಾ ಮಾಡಲಾಗಿತ್ತು. ವಜಾ ಆಗಿದ್ದ ವೈದ್ಯನನ್ನೇ ಈ ವಿವಿ ನೇಮಕ ಮಾಡಿಕೊಂಡಿತ್ತು. ದೆಹಲಿಯ ಸ್ಫೋಟದ ಬಳಿಕ ಡಾಕ್ಟರ್ ನಿಸಾರ್ ಈತ ನಾಪತ್ತೆಯಾಗಿದ್ದ. ಈಗ ಆತನ ಪುತ್ರಿಯನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಅರೆಸ್ಟ್ ಮಾಡಿ ತನಿಖೆಗೆ ಒಳಪಡಿಸಿದ್ದಾರೆ. ಈತಾಗಲೇ ಅಮಾನತಾಗಿದ್ದ ಆತನನ್ನ ಈ ವಿವಿಗೆ ನೇಮಕ ಮಾಡಿಕೊಂಡಿದ್ರು. ಯಾವಾಗ ಈ ಸಂಚು ಬಯಲಾಯಿತು, ಈಗ ಈತ ನಾಪತ್ತೆಯಾಗಿದ್ದಾನೆ. ಈತನ ಪುತ್ರಿಯನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿ ತನಿಖೆಗೆ ಒಳಪಡಿಸಿದ್ದಾರೆ. ಉಗ್ರನ ಜೊತೆಗೆ ಈ ವೈದ್ಯನ ಲಿಂಕ್ ಇತ್ತನ್ನೋದು ಗೊತ್ತಾಗಿದೆ. ಡಾಕ್ಟರ್ ನಿಸಾರ್ ಉಲ್ ಹಸನ್ ಈತ ಉಗ್ರರ ಜೊತೆ ಲಿಂಕ್ ಕೂಡ ಇತ್ತು. ಅದಾದ ಬಳಿಕ ಈತ ಅಮಾನತಾಗಿದ್ದ. ಆಸ್ಪತ್ರೆಯಿಂದ ವಜಾ ಮಾಡಲಾಗಿತ್ತು. ಅದಾದ ಬಳಿಕ ವಿವಿಯಲ್ಲಿ ಈತನನ್ನ ನೇಮಕ ಮಾಡಿಕೊಳ್ಳಲಾಗಿತ್ತು. ಯಾವಾಗ ಈ ಒಂದು ಬ್ಲಾಸ್ಟ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಈತ ನಾಪತ್ತೆಯಾಗಿದ್ದಾನೆ. ಈಗ ಈತನ ಪುತ್ರಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ತನಿಖೆಗೆ ಕೂಡ ಒಳಪಡಿಸಿರೋದು. ಒಂದೊಂದೇ ಅಂಶಗಳು ಇದೀಗ ಬಯಲಾಗ್ತಾ ಇದೆ. ದಿನೇ ದಿನೇ ಈ ಕೇಸ್ಗೆ ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಇದರ ಹಿಂದಿರುವಂತ ಕೈವಾಡ ಏನು, ಎಲ್ಲದರ ಬಗ್ಗೆ ಕೂಡ ಈಗ ತನಿಖೆ ಮುಂದುವರಿತಾ ಇದೆ. ಎಂಚಿಂಚು ಮಾಹಿತಿಯನ್ನ ಇದೀಗ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಈತನ ಹಿನ್ನೆಲೆ ಏನು, ಈತನಿಗೆ ಯಾರ್ಯಾರ ಜೊತೆ ಲಿಂಕ್ ಇತ್ತು,
ಒಂದು ಗೊತ್ತಾಗ್ತಾ ಇದೆ, ಉಗ್ರರ ಜೊತೆ ಈತನಿಗೆ ಲಿಂಕ್ ಇತ್ತು ಅನ್ನೋದು. ಅದಾದ ಬಳಿಕ ಈತನನ್ನ ವಿವಿಯಲ್ಲಿ ನೇಮಕ ಮಾಡಿಕೊಂಡಿದ್ರು. ಆ ವಿವಿಯಲ್ಲಿ ಈತ ಈ ಏನು ಬ್ಲಾಸ್ಟ್ ಆಯ್ತಲ್ಲ, ಈ ಪ್ರಕರಣ ಆದ ನಂತರ ಈತ ನಾಪತ್ತೆಯಾಗಿದ್ದ. ಅದಾದ ಬಳಿಕ ಈಗ ಈತನನ್ನ ಪತ್ತೆ ಹಚ್ಚೋದಕ್ಕೆ ತನಿಖೆ ಕೂಡ ನಡೀತಾ ಇದೆ. ಅದರ ಜೊತೆಗೆ ಈತನ ಪುತ್ರಿಯನ್ನ ಕೂಡ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಈತನ ಹಿನ್ನೆಲೆ ಏನು ಎಲ್ಲದರ ಬಗ್ಗೆ ಕೂಡ ಇದೀಗ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಒಂದ್ ಕಡೆ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ವೈದ್ಯ ನಿಸಾರ್ ಅಂತ SMMHS ಆಸ್ಪತ್ರೆಯಲ್ಲಿ ಈತನನ್ನ ವಜಾ ಮಾಡಲಾಗಿತ್ತು ಆಸ್ಪತ್ರೆಯಲ್ಲಿ. ಅದಾದ ಬಳಿಕ ಈತನನ್ನ ವಿವಿಯಲ್ಲಿ ನೇಮಕ ಮಾಡಿಕೊಳ್ಳಲಾಗಿತ್ತು. ಅದಾದ ಬಳಿಕ ಈತ ನಾಪತ್ತೆಯಾಗಿದ್ದ. ಈಗ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ ತೀವ್ರಗತಿಯಲ್ಲಿ. ಈತನ ಹಿನ್ನೆಲೆ ಏನು, ಈತ ಎಲ್ಲಿದ್ದ, ಈ ಹಿಂದೆ ಏನ್ ಮಾಡ್ತಾ ಇದ್ದ, ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ವಿವಿಗೆ ನೇಮಕ ಮಾಡಲಾಗಿತ್ತು. ಡಾಕ್ಟರ್ ನಿಸಾರ್ ಉಲ್ ಹಸನ್ಗೆ ಉಗ್ರರ ಜೊತೆ ಲಿಂಕ್ ಕೂಡ ಇತ್ತು. ಉಗ್ರರ ಜೊತೆ ಲಿಂಕ್ ಹಿನ್ನೆಲೆ ಡಾಕ್ಟರ್ ನಿಸಾರ್ ಅಮಾನತಾಗಿದ್ದ. SMHS ಆಸ್ಪತ್ರೆಯಿಂದ ವಜಾ ಕೂಡ ಮಾಡಲಾಗಿತ್ತು. ವಜಾ ಆಗಿದ್ದ ವೈದ್ಯನನ್ನೇ ನೇಮಿಸಿಕೊಂಡಿದ್ದಂತ ವಿವಿ ದೆಹಲಿಯ ಸ್ಫೋಟದ ಬಳಿಕ ಡಾಕ್ಟರ್ ನಿಸಾರ್ ನಾಪತ್ತೆಯಾಗಿದ್ದ. ಡಾಕ್ಟರ್ ನಿಸಾರ್ ಉಲ್ ಹಸನ್ ಪುತ್ರಿ ಈಗ ಅರೆಸ್ಟ್ ಆಗಿದ್ದಾರೆ. ನೋಡಿ, SMHS ಆಸ್ಪತ್ರೆಯಿಂದ ಈತ ವಜಾ ಮಾಡಲಾಗಿತ್ತು. ವಜಾ ಆಗಿದ್ದ ವೈದ್ಯನನ್ನೇ ಈ ವಿವಿ ನೇಮಕ ಮಾಡಿಕೊಂಡಿತ್ತು. ದೆಹಲಿಯ ಸ್ಫೋಟದ ಬಳಿಕ ಡಾಕ್ಟರ್ ನಿಸಾರ್ ಈತ ನಾಪತ್ತೆಯಾಗಿದ್ದ. ಈಗ ಆತನ ಪುತ್ರಿಯನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಅರೆಸ್ಟ್ ಮಾಡಿ ತನಿಖೆಗೆ ಒಳಪಡಿಸಿದ್ದಾರೆ. ಈತಾಗಲೇ ಅಮಾನತಾಗಿದ್ದ ಆತನನ್ನ ಈ ವಿವಿಗೆ ನೇಮಕ ಮಾಡಿಕೊಂಡಿದ್ರು. ಯಾವಾಗ ಈ ಸಂಚು ಬಯಲಾಯಿತು, ಈಗ ಈತ ನಾಪತ್ತೆಯಾಗಿದ್ದಾನೆ. ಈತನ ಪುತ್ರಿಯನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿ ತನಿಖೆಗೆ ಒಳಪಡಿಸಿದ್ದಾರೆ. ಉಗ್ರನ ಜೊತೆಗೆ ಈ ವೈದ್ಯನ ಲಿಂಕ್ ಇತ್ತನ್ನೋದು ಗೊತ್ತಾಗಿದೆ. ಡಾಕ್ಟರ್ ನಿಸಾರ್ ಉಲ್ ಹಸನ್ ಈತ ಉಗ್ರರ ಜೊತೆ ಲಿಂಕ್ ಕೂಡ ಇತ್ತು. ಅದಾದ ಬಳಿಕ ಈತ ಅಮಾನತಾಗಿದ್ದ, ಆಸ್ಪತ್ರೆಯಿಂದ ವಜಾ ಮಾಡಲಾಗಿತ್ತು. ಅದಾದ ಬಳಿಕ ವಿವಿಯಲ್ಲಿ ಈತನನ್ನ ನೇಮಕ ಮಾಡಿಕೊಳ್ಳಲಾಗಿತ್ತು. ಯಾವಾಗ ಈ ಒಂದು ಬ್ಲಾಸ್ಟ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಈತ ನಾಪತ್ತೆಯಾಗಿದ್ದಾನೆ. ಈಗ ಈತನ ಪುತ್ರಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ತನಿಖೆಗೆ ಕೂಡ ಒಳಪಡಿಸಿರೋದು. ಒಂದೊಂದೇ ಅಂಶಗಳು ಇದೀಗ ಬಯಲಾಗ್ತಾ ಇದೆ. ದಿನೇ ದಿನೇ ಈ ಕೇಸ್ಗೆ ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಇದರ ಹಿಂದಿರುವಂತ ಕೈವಾಡ ಏನು, ಎಲ್ಲದರ ಬಗ್ಗೆ ಕೂಡ ಈಗ ತನಿಖೆ ಮುಂದುವರಿತಾ ಇದೆ. ಎಂಚಿಂಚು ಮಾಹಿತಿಯನ್ನ ಇದೀಗ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಈತನ ಹಿನ್ನೆಲೆ ಏನು, ಈತನಿಗೆ ಯಾರ್ಯಾರ ಜೊತೆ ಲಿಂಕ್ ಇತ್ತು, ಒಂದು ಗೊತ್ತಾಗ್ತಾ ಇದೆ, ಉಗ್ರರ ಜೊತೆ ಈತನಿಗೆ ಲಿಂಕ್ ಇತ್ತು ಅನ್ನೋದು. ಅದಾದ ಬಳಿಕ ಈತನನ್ನ ವಿವಿಯಲ್ಲಿ ನೇಮಕ ಮಾಡಿಕೊಂಡಿದ್ರು. ಆ ವಿವಿಯಲ್ಲಿ ಈತ ಈ ಏನು ಬ್ಲಾಸ್ಟ್ ಆಯ್ತಲ್ಲ, ಈ ಪ್ರಕರಣ ಆದ ನಂತರ ಈತ ನಾಪತ್ತೆಯಾಗಿದ್ದ. ಅದಾದ ಬಳಿಕ ಈಗ ಈತನನ್ನ ಪತ್ತೆ ಹಚ್ಚೋದಕ್ಕೆ ತನಿಖೆ ಕೂಡ ನಡೀತಾ ಇದೆ.